ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ತಮ್ಮ ಸ್ವಯಂಕೃತ ಅಪರಾಧದಿಂದಲೇ ಸಿಕ್ಕಾಕೊಂಡ್ರ ಅಂತ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಶವ ವಿಲೇವಾರಿಗೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು, ಆದರೆ ಅದನ್ನು ಅವರು ಸರಿಯಾದ ರೂಪದಲ್ಲಿ ಕಾರ್ಯರೂಪಕ್ಕೆ ತರಲಿಲ್ಲ. ಹಾಗಾಗಿ ತಗ್ಲಾಕೊಂಡ್ರು. ತಮ್ಮ ಎಡವಟ್ಟಿನಿಂದಲೇ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರ ಡಿ ಗ್ಯಾಂಗ್ ಅಂತ. ಶವವನ್ನು ಬಿಸಾಡುವಾಗ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಶವ ಬಿಸಾಡುವಾಗ ಮೇಜರ್ ಫೇಲ್ಯೂರನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು. ಮೇಜರ್ ಫೇಲ್ಯೂರ್. ಬಟ್ ಇದು ತುಂಬ ಚರ್ಚೆ ಆಗಿತ್ತು ಆಗಲೇ ವಿಚಾರ. ಡಿ ಗ್ಯಾಂಗ್ ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಇನ್ನೊಂದು ಅಂತ. ಆ್ಯಕ್ಚುಲಿ ರೇಣುಕಾಸ್ವಾಮಿಯ ಕೊಲೆ ಆದ ನಂತರ ಶವ ವಿಲೇವಾರಿಗೆ ಅಂತಲೇ ದರ್ಶನ್ ದುಡ್ಡೆಲ್ಲ ಕೊಡ್ತಾರೆ. ಒಂದಷ್ಟು ಜನರನ್ನು ಗುರುತು ಮಾಡ್ತಾರೆ ಶವ ವಿಲೇವಾರಿಗೆ. ಈ ತುಮಕೂರು ಜೈಲಲ್ಲಿರೋರೇ ಅವರು ಎಡವಟ್ಟು ಮಾಡಿದ್ದಾರೆ ಅಂತ. ಏನು, ರಾಜಕಾಲುವೆಗೆ ಶವ ಎಸಿಬೇಕು ಅಂತ ಬಂದು ರಾಜಕಾಲುವೆಗೆ ಶವ ಎಸಿಲಿಲ್ಲ, ಬರೀ ಬಟ್ಟೆ ಎಸ್ಬಿಟ್ರು. ಎಲ್ಲಿಗೆ? ರಾಜಕಾಲುವೆಗೆ. ರಾಜಕಾಲುವೆಯ ದಡದಲ್ಲಿ ಮೃತದೇಹವನ್ನು ಎಸೆದ್ರು ಡಿ ಗ್ಯಾಂಗ್. ರಾಜಕಾಲುವೆಗೆ ಶವವನ್ನು ಬಿಸಾಕಲೇ ಇಲ್ಲ, ಬರೀ ಬಟ್ಟೆ ಎಸೆದ್ರು. ಶವನ ಅಲ್ಲೇ ರಾಜಕಾಲುವೆ ಬುಡದಲ್ಲಿ, ಅಂದರೆ ಇದರ ದಡದಲ್ಲಿ ಇಟ್ಬಿಟ್ಟು ಹೋದರು. ಅಂದರೆ ಶವ ಎಸೆಯೋ ಜಾಗಕ್ಕೆ ಬಟ್ಟೆ ಎಸೆದಿದ್ದಾರೆ, ಬಟ್ಟೆ ಎಸೆಯೋ ಜಾಗದಲ್ಲಿ ಶವ ಇಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ರಾಜಕಾಲುವೆಗೆ ಶವ ಬಿಸಾಡ್ಬಿಟ್ಟಿದ್ದರೆ ಅದೆಲ್ಲ ಕೊಳತು ಹೋಗಿ ನಿಮಗೆ ಯಾವ ಎವಿಡೆನ್ಸ್ಗಳು ಸಿಗ್ತಿರಲಿಲ್ಲ, ಪೊಲೀಸರಿಗೆ ಏನೂ ಆಗ್ತಿರಲಿಲ್ಲ. ಇವರು ಶವನ ಎಸಿಲೇ ಇಲ್ಲ, ಗಾಬರಿಗೆ ಹಂಗೆ ಮಾಡಿದ್ದಾರೆ. ಭಯ ಮತ್ತು ಆತಂಕದಲ್ಲಿ ಮೃತದೇಹವನ್ನು ದಡದಲ್ಲೇ ಎಸೆದಿದ್ದಾರೆ ಇವರು. ಹಾಗಾಗಿ ಆ ಶವ ಸಿಕ್ಕಿ ಇಷ್ಟೆಲ್ಲ ಆಗಿರೋದು ಇವಾಗ. ಇದೇ ಮೇಜರ್ ಫೇಲ್ಯೂರ್ ಆ್ಯಕ್ಚುಲಿ. ಒಂದು ವೇಳೆ ಏನಾದರೂ ಶವವನ್ನು ರಾಜಕಾಲುವೆಗೆ ಬಿಸಾಡಿದರೆ ನೀರು ತುಂಬ ಹರಿದು ಅದು ಕೊಳತು ಹೋಗಿ ಅದು ಏನೇನೇನೆಲ್ಲ ಆಗ್ತಾಯಿತ್ತು, ಮತ್ತು ಒಂದು ಅನಾಥ ಶವ ಆಗ್ಬಿಡ್ತಾ ಇತ್ತು. ಇದು ಒಂದು ಕಡೆಯಾದರೆ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ಏನಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ, ಅಂದರೆ ಇದು ಹೊಳೆನರಸೀಪುರದಲ್ಲಿ ದಾಖಲಾಗಿತ್ತಲ್ಲ, ಆ ಪ್ರಕರಣದ ಚಾರ್ಜ್ ಶೀಟ್ SITಯಿಂದ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ 150ಕ್ಕೂ ಅಧಿಕ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದ್ದಾರೆ. ಸಂತ್ರಸ್ತೆಯರು, ಪ್ರಮುಖ ಸಾಕ್ಷಿಗಳ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಸಮಗ್ರ ತನಿಖೆ ನಡೆಸಿ 2144 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಏನು ಹೇಳ್ತಾರೆ ಚಾರ್ಜ್ ಶೀಟ್ನಲ್ಲಿ, ದೋಷಾರೋಪ ಪಟ್ಟಿಯಲ್ಲಿ ಅಂತ ನೋಡೋಣ. ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಯಾರೂ ಇಲ್ಲದಾಗ ಅತ್ಯಾಚಾರವನ್ನು ಮಾಡಿದ್ದಾರೆ, ಕನ್ಫರ್ಮ್ ಆಗಿ ಹೇಳಿದ್ದಾರೆ ಇವರು, SIT ಅವರು. ಬಸವನಗುಡಿಯ ಮನೆಯಲ್ಲೂ ಅತ್ಯಾಚಾರವಾಗಿದೆ, ಅಂದರೆ ಆ ಕೆಲಸದಾಕೆ ಆಕೆಯದ್ದು. ಅತ್ಯಾಚಾರದ ಬಳಿಕ ಸಂತ್ರಸ್ತೆಗೆ ಬೆದರಿಕೆ ಹಾಕಿದಾರಂತೆ, ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದು. ಯಾರಿಗಾದರೂ ಹೇಳಿದ್ರೆ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ. ಸಂತ್ರಸ್ತೆಯ ಮಗಳಿಗೂ ಲೈಂಗಿಕ ದೌರ್ಜನ್ಯ, ವಿಡಿಯೋ ಕಾಲ್ ಮಾಡಿ 10 ತೋರಿಸು 20 ತೋರಿಸು ಅಂತೇನೋ ಹೇಳಿದ್ದಾನೆ ಅಂತ. ವಿಡಿಯೋ ಕಾಲ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದ ಮೊಬೈಲ್ ಕೂಡ ನಾಶಪಡಿಸಿದ್ದಾನೆ, ಅಂದರೆ ಇದು ಸಾಕ್ಷಿ ನಾಶ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾಗ ಮೊಬೈಲ್ ನಾಶವಾಗಿದೆ. ಸಂತ್ರಸ್ತೆಯರ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದ ಮೂಲ ಮೊಬೈಲನ್ನು ಪತ್ತೆ ಮಾಡೋದಕ್ಕೆ ಇವ್ರ ಕೈಲಿ ಆಗಿಲ್ಲ, ನಾಪತ್ತೆ ಆಗಿದೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಇಲ್ಲಿ, ರೇವಣ್ಣನವರ ವಿರುದ್ಧನೂ ಕೂಡ ಚಾರ್ಜಸನ್ನು ಫೈಲ್ ಮಾಡಲಾಗಿದೆ. ಅವರೂ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ.